ನಮಸ್ಕಾರ. ಮಾನವ ಮತ್ತು ಪ್ರಾಣಿಗಳ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಸಂಘರ್ಷಗಳು ಹೆಚ್ಚಾಗ್ತಾ ಇದೆ. ಕಾರಣ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಕಾಡಿನಲ್ಲಿ ಅವಕ್ಕೆ ಆಹಾರದ ಕೊರತೆ ಕೂಡ ಇರೋದರಿಂದ ರೈತರು ಬೆಳೆದಂಥ ಬೆಳೆಗಳನ್ನ ನಿರಂತರವಾಗಿ ಅನೇಕ ವರ್ಷಗಳಿಂದ ನಾಶ ಮಾಡ್ತಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಗಮನದಲ್ಲೂ ಇದೆ, ಸರ್ಕಾರದ ಗಮನದಲ್ಲಿದೆ, ಸಾರ್ವಜನಿಕರ ಗಮನದಲ್ಲೂ ಇದೆ. ಬಟ್ ಅದಕ್ಕೇನಾದರೂ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳಲೇಬೇಕಾದಂಥ ಅವಶ್ಯಕತೆ ಇರೋದರಿಂದ ನಾಳೆ ನಮ್ಮೆಲ್ಲರ ಕೋರಿಕೆ ಮೇರೆಗೆ ಮತ್ತು ವಿವಿಧ ಹೋರಾಟದ ಸಂಘಟನೆಗಳ ಒಂದು ಮನವಿಯ ಮೇರೆಗೆ ಕರ್ನಾಟಕ ರಾಜ್ಯದ ಜನಪ್ರಿಯ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆಯವರು ನಾಳೆ ಸುಮಾರು 2:15 ಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ಬಂದು ರೈತರೊಂದಿಗೆ ಚರ್ಚೆ ಮಾಡಲಿದ್ದಾರೆ. ತಮ್ಮ ಅಭಿಪ್ರಾಯಗಳನ್ನ ಸಂಘಟನೆಗಳ ಮುಖಂಡರುಗಳಿರ್ಬೋದು, ರೈತ ಸಂಘದ ಮುಖಂಡರುಗಳಿರ್ಬೋದು ಮತ್ತು ವಿವಿಧ ಜನಪರ ಸಂಘಟನೆಗಳ ಮುಖಂಡರುಗಳು ಲಿಖಿತ ಮೂಲಕ ಅದನ್ನು ಬರ್ಕೊಂಡು ಬಂದು ಏನೇನು ಸಮಸ್ಯೆ ಇದೆ ಅನ್ನೋದನ್ನು ಅದನ್ನು ಓದಿ ಮತ್ತು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಬಂದು ಮಾನ್ಯ ಸಚಿವರಿಗೆ ಕೊಡಬೇಕು. ಇದ್ರ ಜೊತೆಗೆ ನಮ್ಮಲ್ಲಿ ಮಲೆನಾಡಲ್ಲಿ ಇರುವಂಥ ಅನೇಕ ಒತ್ತುವರಿ ಸಮಸ್ಯೆ ಇರ್ಬೋದು ಅಥವಾ ಭೂಮಿ ಇಲ್ಲದಂಥವರಿಗೆ 94C, CC 50, 53, 57 ಮುಖಾಂತರ ಭೂಮಿ ಇಲ್ದಿದ್ದವರಿಗೆ ಭೂಮಿ ಕೊಡುವಂಥ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ. ಅವುಗಳ ಬಗ್ಗೆನೂ ಕೂಡ ಮಾನ್ಯ ಸಚಿವರಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು. ಅದರ ಮುಖಾಂತರ ನಾವು ಕೂಡ ಆ ಸಭೆಯಲ್ಲಿ ಇರ್ತೀನಿ, ಭಾಗವಹಿಸ್ತೇನೆ. ನಿಮ್ಮ ಸಮಸ್ಯೆಯನ್ನು ಆಲಿಸಿ ಮುಂದೆ ಸರ್ಕಾರದ ಮಟ್ಟದಲ್ಲಿ ಏನೇನು ಪರಿಹಾರ ಮಾಡ್ಬೋದು ಎಲ್ಲ ರೀತಿಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತೀವಿ. ತಾವೆಲ್ಲರೂ ದಯಮಾಡಿ ಬರಬೇಕು, ಬಂದು ತಮ್ಮ ಅಭಿಪ್ರಾಯಗಳನ್ನ ಮತ್ತು ಸಾಲ್ವೇಷನ್ ಏನು ಮಾಡ್ಬೋದು ಅನುಭವದ ಆಧಾರದ ಮೇಲೆ ಅದನ್ನು ಹೇಳಬೇಕು ಅಂಥೇಳಿ ಕಳಕಳಿಯ ಮನವಿ ಮಾಡ್ತೇನೆ. ನಮಸ್ಕಾರ.